ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಬ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 45ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಅಣ್ಣ, ದಯವಿಟ್ಟು ಸ್ವಲ್ಪ ಫಾಸ್ಟ್ ಆಗಿ ಹೋಗಿ. ಕವನ ತನ್ನ ವಾಚ್ ನೋಡ್ತಾ ಕ್ಯಾಬ್ ಡ್ರೈವರ್ಗೆ ಪೂರ್ತಿ ಆತಂಕದಿಂದ ಹೇಳಿದ್ಲು. ಓಕೆ ಮೇಡಮ್. ಈಗ ಹೇಳ್ತಾ ಕ್ಯಾಬ್ ಡ್ರೈವರ್ ನಾರ್ಮಲ್ಗಿಂತ ಸ್ವಲ್ಪ ಸ್ಪೀಡ್ ಆಗಿ ಡ್ರೈವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಅಷ್ಟರಲ್ಲಿ ಅವಳು ರಾಹುಲ್ಗೆ ವಿಷಯಗಳನ್ನ ಕರೆಕ್ಟ್ ಆಗಿ ನೋಡ್ಕೋ ಅಂತ ಒಂದು ಮೆಸೇಜ್ ಕಳಿಸಿದ್ಲು. ಹೋಟೆಲ್ ದಿ ಗ್ರ್ಯಾಂಡ್ ಇಂಪೀರಿಯಲ್. ಸ್ವಲ್ಪ ಸಮಯದ ನಂತರ ಕ್ಯಾಬ್ ಹೋಟೆಲ್ ಎದುರು ಬಂದು ನಿಂತಿತು. ಮೇಡಮ್, ನಾವು ಲೊಕೇಶನ್ ರೀಚ್ ಆದ್ವಿ ಅಂತ ಡ್ರೈವರ್ ಪಾರ್ಕಿಂಗ್ ಏರಿಯಾ ಹತ್ರ ಗಾಡಿ ನಿಲ್ಸಿ ಹೇಳ್ದ. ಡ್ರೈವರ್ ಮಾತ್ ಕೇಳಿ ಕವನ ತನ್ನ ಭಯದಲ್ಲಿ ಪೂರ್ತಿ ಕಳೆದು ಹೋಗಿದ್ಲು. ಕಿಟಕಿಯಿಂದ ಆ ದೊಡ್ಡ ಹೋಟೆಲ್ ಬಿಲ್ಡಿಂಗ್ ನೋಡಿ ಒಂದು ಆಳ್ವಾದ ಉಸಿರು ತಗೊಂಡ್ಲು. ಪೇಮೆಂಟ್ ಮುಗಿಸಿ ಅವಳು ಕ್ಯಾಬ್ನಿಂದ ಹೊರಗಡೆ ಬಂದು ಹೋಟೆಲ್ ಒಳಗೆ ಹೆಜ್ಜೆ ಹಾಕಿದ್ಲು. ಅವಳು ರೂಮ್ ನಂಬರ್ 1020 ಬಗ್ಗೆ ಕೇಳೋಕೆ ರಿಸೆಪ್ಷನ್ ಕೌಂಟರ್ ಕಡೆ ಹೋದ ತಕ್ಷಣ ಶ್ರೀಮತಿ ಕಾವ್ಯರಾಜ್ ಅನ್ನೋ ಧ್ವನಿ ಕೇಳಿಸ್ತು. ಕಾವ್ಯ ಸಡನ್ ಆಗಿ ಹಿಂತಿರುಗಿ ನೋಡಿದಾಗ ಹೋಟೆಲ್ ಯೂನಿಫಾರ್ಮ್ ನಲ್ಲಿರೋ ಒಬ್ಬ ಹುಡುಗಿ ನಿಂತಿದ್ಲು. ಈ ಕಡೆ ಬನ್ನಿ ಮೇಡಮ್. ಹೀಗೆ ಹೇಳ್ತಾ ಅವಳು ಲಿಫ್ಟ್ ಕಡೆಗೆ ಸನ್ನೆ ಮಾಡಿ ಕವನಾಳನ್ನ ಕರ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡಿದ್ಲು. ಸ್ವಲ್ಪ ಸಮಯದ ನಂತರ ಲಿಫ್ಟ್ 5th ಫ್ಲೋರ್ ನಲ್ಲಿ ಬಂದು ನಿಂತ್ಕೊಂತು. ಆ ಹೋಟೆಲ್ ಗರ್ಲ್ ಒಂದು ರೂಮ್ ತೋರಿಸಿ ಅಲ್ಲಿಂದ ಹೊರಟೋದ್ಲು. ದೊಡ್ಡ ಲಿವಿಂಗ್ ಏರಿಯಾದಲ್ಲಿ ನಿಂತು ಕವನ ಪದೇ ಪದೇ ತನ್ನ ವಾಚ್ ನೋಡ್ತಾ ಆ ಅನ್ನೋನ್ ಪರ್ಸನ್ಗಾಗಿ ವೇಟ್ ಮಾಡ್ತಿದ್ಲು. ಹಲೋ ಅತ್ತಿಗೆಯವರೇ. ಕವನ ತನ್ನದೇ ಆಲೋಚನೆಗಳಲ್ಲಿ ಪೂರ್ತಿ ಮುಳುಗಿದ್ಲು. ಸಡನ್ ಆಗಿ ಆ ವಾಯ್ಸ್ ಕೇಳಿ ಅವಳು ತಿರುಗಿ ನೋಡಿದಾಗ ಕರಣ್ ತನ್ನ ಫೇಸ್ ಮೇಲೆ ಒಂದು ಇವಿಲ್ ಸ್ಮೈಲ್ ಇಟ್ಕೊಂಡು ಬೆಡ್ರೂಮ್ ಕಡೆಯಿಂದ ಅವಳ ಹತ್ರ ಬರ್ತಿದ್ದ. ಯಾರ್ ನೀನು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಕವನ ಫ್ಯೂರಿಯಸ್ ವಾಯ್ಸ್ ನಲ್ಲಿ ಕೇಳಿದ್ಲು. ಒಂದು ಕ್ಷಣ ಕರಣ್ ಕವನಾಳ ಆ ಸ್ಟನ್ನಿಂಗ್ ಬ್ಯೂಟಿ ನೋಡಿ ಪೂರ್ತಿ ಮೆಸ್ಮರೈಸ್ ಆಗಿದ್ದ. ಮರುಕ್ಷಣನೇ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಂಡು ಹೇಳ್ದ, ಏನ್ ಅದ್ಗೆ ಅವ್ರೆ, ನನ್ನನ್ನು ಗುರುತಿಸ್ದೆ ನೀವು ನನಗೆ ಪೂರ್ತಿ ಡಿಸಪಾಯಿಂಟ್ ಮಾಡ್ತಿದ್ದೀರಾ. ಕವನ ಅವನನ್ನ ಪೂರ್ತಿ ಪ್ರಶ್ನಾರ್ಥಕವಾಗಿ ನೋಡ್ತಿದ್ಲು. ಕರಣ್ ತನ್ನ ತಲೆನ ಸ್ವಲ್ಪ ಓರೆ ಮಾಡಿ ಪೂರ್ತಿ ನಟನೆಯ ಪ್ರೀತಿ ತೋರಿಸ್ತಾ ಹೇಳ್ದ, ನಾನು ನಿಮ್ ಏಕೈಕ ಮೈದುನ. ನಾನು ಸ್ಟೆಪ್ ಬ್ರದರ್ ಆಗಿರ್ಬೋದು, ಆದ್ರೆ ನನ್ನನ್ನೇ ನೀವು ಗುರ್ತಿಸೋದಿಲ್ವಾ ಅತ್ತಿಗೆಯವರೇ? ಕರಣ್ ಅವಳ ಹತ್ರ ಹೋಗಿ ಇನ್ನು ಏನೋ ಹೇಳೋಕ್ ಹೋದ. ಆದ್ರೆ ಕವನ ಅವನನ್ನ ಅಲ್ಲೇ ತಡೆದು ನಿಲ್ಸಿದ್ಲು. ಈ ನಾನ್ ಸೆನ್ಸ್ ಮಾತುಗಳನ್ನ ನಿಲ್ಸು. ಈ ನಿನ್ನ ಚೀಪ್ ಬಿಹೇವಿಯರ್ನ ಅರ್ಥ ಏನು ಅಂತ ನನಗೆ ಮೊದಲು ಹೇಳು. ಕರಣ್ ತನ್ನ ಮಾತು ಮುಗಿಸೋ ಮುಂಚೆನೆ ಕವನ ತನ್ನ ಮೊಬೈಲ್ ನಲ್ಲಿದ್ದ ಆ ಸೀಕ್ರೆಟ್ ಮೆಸೇಜ್ ತೋರಿಸಿ ಪೂರ್ತಿ ಸಿಟ್ಟಿನಿಂದ ಕೇಳಿದ್ಲು. ಕರಣ್ ಆ ಮೆಸೇಜ್ ನೋಡಿ ಒಂದು ಸರ್ಕಾಸ್ಟಿಕ್ ಲುಕ್ ಬೀರಿ ಕವನ ಕಡೆ ನೋಡ್ದ. ಒಂದ್ ವೇಳೆ ನಾನ್ ಇದ್ರ ಬಗ್ಗೆ ಅಜ್ಜನ್ ಹತ್ರ ಮಾತಾಡಿದ್ರೆ ಏನಾಗುತ್ತೆ ಅಂತ ನಿನ್ಗೆ ಐಡಿಯಾ ಇದೆಯಾ? ಕವನ ಅವನನ್ನ ವಾರ್ನಿಂಗ್ ಟೋನ್ ನಲ್ಲಿ ಕೇಳಿದ್ಲು. ಅದೇ ರೀತಿ ಅತ್ತಿಗೆಯವರೇ, ನಾನಿದ್ರ ಬಗ್ಗೆ ನಮ್ ಬಿಗ್ ಬ್ರೋ ಜೊತೆ ಮಾತಾಡಿದ್ರೆ ನಿಮ್ ಲೈಫ್ ಏನಾಗುತ್ತೆ ಅಂತ ನಿಮಗ್ ಗೊತ್ತಿದ್ಯಾ? ಕವನಾಳ ಮಾತು ಕೇಳಿ ಕರಣ್ ಅವಳ ಮುಖವನ್ನೇ ದಿಟ್ಟಿಸಿ ನೋಡ್ತಾ ಅದೇ ರೀತಿ ರಿವರ್ಸ್ ಪಂಚ್ ಕೊಟ್ಟ. ನೀನ್ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಬಹುಶಃ ನೀನ್ ನನ್ನನ್ನ ಒಬ್ಬ ವೀಕ್ ಅಂಡ್ ಹೆಲ್ಪ್ಲೆಸ್ ವುಮೆನ್ ಅಂತ ಅನ್ಕೊಂಡಿರ್ಬಹುದು. ನನ್ನನ್ನ ಇಲ್ಲಿಗಲ್ ಪ್ರೊಟೆಕ್ಟರ್ ಅಂತ ತಪ್ಪಾಗಿ ಜಡ್ಜ್ ಮಾಡ್ತಿದ್ಯಾ ಅನ್ಸುತ್ತೆ. ಕರಣ್ ಮಾತಿಗೆ ಕವನ ತನ್ನ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಂಡು ಸಖತ್ ಸರ್ಕಾಸ್ಟಿಕ್ ಆಗಿ ರಿಪ್ಲೈ ಕೊಟ್ಲು. ಕರಣ್ ಸ್ಟಾರ್ಟಿಂಗ್ ನಲ್ಲಿ ಅವಳ ಈ ಒಂದು ಆಟಿಟ್ಯೂಡ್ ನೋಡಿ ಸಿಕ್ಕಾಪಟ್ಟೆ ಸಿಟ್ಟಾದ. ಆದ್ರೆ ಮರುಕ್ಷಣನೇ ಅವಳನ್ನ ನೋಡಿ ಅವನಿಗೆ ಸರ್ಪ್ರೈಸ್ ಆಯ್ತು. ಅಜ್ಜ ಯಾಕೆ ಆದಿತ್ಯನಿಗೋಸ್ಕರ ಕವನಾಳನ್ನೇ ಸೆಲೆಕ್ಟ್ ಮಾಡಿದ್ರು ಅನ್ನೋ ಸತ್ಯ ಅವನಿಗೆ ಈಗ ಪೂರ್ತಿ ಅರ್ಥ ಆಯ್ತು. ಕವನ ಸ್ಟೇಟಸ್ ನಲ್ಲಿ ಆದಿತ್ಯನ್ಗೆ ಈಕ್ವಲ್ ಅಲ್ಲದೆ ಇರಬಹುದು, ಆದ್ರೆ ನೇಚರ್ ಅಂಡ್ ಆ ಬಿಹೇವಿಯರ್ ನಲ್ಲಿ ಅವಳು ಆದಿತ್ಯನ್ಗಿಂತ ಒಂದ್ ಕೈ ಮೇಲೆ ಇದ್ದಾಳೆ. ಇದ್ರ ಬಗ್ಗೆ ಯೋಚಿಸ್ತಾ ಕರಣ್ ತುಟಿಗಳ ಮೇಲೆ ಒಂದು ಪೈಶಾಚಿಕ ನಗು ಹರಡ್ತು. ಬ್ಲಾಕ್ ಮೇಲ? ಅಷ್ಟೊಂದ್ ಧೈರ್ಯ ನನ್ಗೆಲ್ಲಿಂದ ಬರ್ಬೇಕತ್ಗೆ ಅವ್ರೆ? ಹೀಗೆ ಹೇಳ್ತಾ ಕರಣ್ ಹಾಲ್ ನಲ್ಲಿರೋ ಮಿನಿ ಬಾರ್ ಹತ್ರ ಹೋಗಿ ತನಗಾಗಿ ಒಂದು ಡ್ರಿಂಕ್ ಪ್ರಿಪೇರ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ನೀನೊಬ್ಳು ಸಿಂಪಲ್ ಹೌಸ್ ವೈಫ್ ತರ ನಟಿಸ್ತಾ ಹೊರಗಿನವಳಂತೆ ಆಕ್ಟ್ ಮಾಡ್ತಾ
ಆದಿತ್ಯ ರಾಜ್ ಜೊತೆ ಇಷ್ಟೊಂದು ಲಾಂಗ್ ಡ್ರೈವ್ ಪ್ಲಾನ್ ಮಾಡ್ತಿದ್ಯಾ ಅಂದಮೇಲೆ ನಿನ್ನ ಈ ಇನ್ಫ್ಲೂಯೆನ್ಸ್ ಎಷ್ಟಿರಬಹುದು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಅಂದಮೇಲೆ ನಿನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋಕೆ ನನಗೆ ಎಷ್ಟು ಧೈರ್ಯ ಇರಬೇಕು ಅಲ್ವಾ? ಕರಣ್ 2 ಗ್ಲಾಸ್ ಡ್ರಿಂಕ್ಸ್ ರೆಡಿ ಮಾಡ್ತಾ ಹೇಳ್ದ. ನಂತರ ಕವನಾಗೆ ಒಂದು ಗ್ಲಾಸ್ ಆಫರ್ ಮಾಡ್ತಾ, ನನಗೆ ಪೂರ್ತಿ ಐಡಿಯಾ ಇದೆ ಅತ್ತಿಗೆ ಅವರೇ. ವೀರೇಂದ್ರ ರಾಜ್ ನಿಮ್ಮನ್ನ ಪೂರ್ತಿ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನಾನು ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿ ಯಾರೂ ನಿಮ್ಗೆ ಹಾನಿ ಮಾಡೋಕೆ ಸಾಧ್ಯ ಇಲ್ಲ. ಕರಣ್ ಒಂದು ವಕ್ರ ನಗುವಿನೊಂದಿಗೆ ಹೇಳ್ದ. ನಂತರ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ನಿಂತು, ಆದ್ರೆ ಒಬ್ಬ ವ್ಯಕ್ತಿಯನ್ನ ಬಿಟ್ಟು, ಅದ್ಕೆ ಅವರೇ ನೀವು ತುಂಬಾ ಪವರ್ಫುಲ್ ಪರ್ಸನ್ ಜೊತೆ ಇದ್ದೀರಾ ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಬಿಗ್ ಬ್ರೋ ಮುಂದೆ ಅವ್ರ ಯಾವುದೇ ಕಂಟ್ರೋಲ್ ನಡೆಯಲ್ಲ. ವೀರೇಂದ್ರ ರಾಜ್ ಅವರ ಪ್ರೊಟೆಕ್ಷನ್ ಆದಿತ್ಯನ ಮೇಲೆ ಯಾವುದೇ ಎಫೆಕ್ಟ್ ಬೀರಲ್ಲ ಅನ್ನೋದು ನಿಮಗೂ ಪೂರ್ತಿ ಗೊತ್ತಿರ್ಬೇಕಲ್ವಾ? ಕರಣ್ ಇನ್ನು ಕವನ ಮುಂದೆ ಆ ಡ್ರಿಂಕ್ ಗ್ಲಾಸ್ ಹಿಡಿದು ನಿಂತಿದ್ದ. ನಿನಗೇನ್ ಬೇಕು ಕರಣ್? ಆ ಗ್ಲಾಸ್ ಸೈಡ್ಗೆ ಸರಿಸಿ ಕವನ ಪೂರ್ತಿ ಕೋಲ್ಡ್ ವಾಯ್ಸ್ನಲ್ಲಿ ಕೇಳಿದ್ಲು. ರಾಜ್ ಇಂಡಸ್ಟ್ರೀಸ್. ಏನ? ರಾಜ್ ಇಂಡಸ್ಟ್ರೀಸ್ ನಿನಗ್ ಬೇಕಾ? ಕರಣ್ ಮಾತು ಕೇಳಿ ಕವನ ಜೋರಾಗಿ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಕರಣ್ ಪೂರ್ತಿ ಕ್ವೆಶನಿಂಗ್ ಐಸ್ನಿಂದ ಅವಳನ್ನೇ ನೋಡ್ತಿದ್ದ. ನಿನ್ಗನ್ಸೋದಿಲ್ವಾ ಕರಣ್, ನೀನು ನಿನ್ ಕೆಪಾಸಿಟಿಗಿಂತ ಹೆಚ್ಚಿನದನ್ನ ಡಿಮ್ಯಾಂಡ್ ಮಾಡ್ತಿದ್ಯಾ ಅಂತ? ಕವನ ತನ್ನ 2 ಕೈಗಳನ್ನ ಫೋಲ್ಡ್ ಮಾಡ್ಕೊಂಡು ಅವನನ್ನ ಪೂರ್ತಿ ಹೇಟ್ರೇಡ್ನಿಂದ ನೋಡ್ತಾ ಕೇಳಿದ್ಲು. ಅತಿಗೆ ಅವರೇ, ನಿಮಗೂ ನಿಮ್ ಸಾಮರ್ಥ್ಯಕ್ಕಿಂತ ಹೆಚ್ಚಿನದೇ ಸಿಕ್ಕಿದೆ ಅಲ್ವಾ? ಒಬ್ಬ ಆರ್ಫನೈಸ್ ಗರ್ಲ್ ಇಂದ ರಾಜ್ ಫ್ಯಾಮಿಲಿಯ ಸೊಸೆ ಮತ್ತೆ ಆದಿತ್ಯ ರಾಜ್ ಅವ್ರ ವೈಫ್ ಆಗೋ ಈ ಜರ್ನಿ ಏನ್ ಕಡಿಮೆ ಇಲ್ಲ. ನೀವು ಕೂಡ ತುಂಬಾ ಲಾಂಗ್ ಸ್ಟೆಪ್ಸ್ ಇಟ್ಟಿದ್ದೀರಾ ಅಲ್ವಾ? ಕರಣ್ ಕೂಡ ಕವನಾಳ ಅದೇ ಸ್ಟೈಲ್ನಲ್ಲಿ ಕೌಂಟ್ರ್ ಕೊಟ್ಟ. ನನ್ನ ಬಗ್ಗೆ ನೀನ್ ತುಂಬಾ ಹೋಮ್ ವರ್ಕ್ ಮಾಡಿದ್ಯಾ ಅನ್ಸುತ್ತೆ ಅಲ್ವಾ ಕರಣ್? ಕವನ ಪಕ್ಕದಲ್ಲೇ ಇದ್ದ ಸೋಫಾ ಮೇಲೆ ಸಖತ್ ಆಟಿಟ್ಯೂಡ್ ನಿಂದ ಕುಳಿತು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ಲು. ನಾನ್ ಮಾತಾಡ್ತಿರೋದು ದಿ ಗ್ರೇಟ್ ಆದಿತ್ಯ ರಾಜ್ ಅವ್ರ ವೈಫ್ ಜೊತೆ ಅಂದ್ಮೇಲೆ ಇಷ್ಟೊಂದು ಹೋಮ್ ವರ್ಕ್ ಖಂಡಿತ ಇರಲೇಬೇಕು ಅಂತ ಹೇಳ್ತಾ ಕರಣ್ ಕೂಡ ಅವಳ ಎದುರು ಕುಳಿತುಕೊಂಡ. ಕವನ ಆ ಗ್ಲಾಸ್ನಿಂದ ಡ್ರಿಂಕ್ ಒಂದು ಸಿಪ್ ತಗೊಂಡು ಸೈಲೆಂಟ್ ಆದ್ಲು. ನೀನು ನಮ್ಮ ಅಣ್ಣನ ಜೊತೆ ಒಬ್ಬ ಹೌಸ್ ವೈಫ್ ತರ ಇರು ಅಥವಾ ಒಬ್ಬ ಅನ್ನೋನ್ ಪರ್ಸನ್ ತರ ಇರು, ಅದ್ರ ಬಗ್ಗೆ ನನ್ಗೆ ಯಾವುದೇ ವರಿ ಇಲ್ಲ. ನಿನ್ನ ಈ ಬಿಗ್ ಸೀಕ್ರೆಟ್ ನನ್ನ ಹತ್ರ ಪೂರ್ತಿ ಸೇಫ್ ಆಗಿರತ್ತೆ. ಬದಲಾಗಿ ನಾನೇನ್ ಮಾಡ್ಬೇಕಂತ ನೀನ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಕವನ ಕೇಳಿದ್ಲು. ಅವಳ ವಾಯ್ಸ್ನಲ್ಲಿ ಯಾವುದೇ ಭಯ ಇರಲಿಲ್ಲ. ಸಿಂಪಲ್, ನೀನ್ ನನಗೆ ರಾಜ್ ಇಂಡಸ್ಟ್ರೀಸ್ನ ಪ್ರೆಸಿಡೆಂಟ್ ಆಗೋಕೆ ಹೆಲ್ಪ್ ಮಾಡ್ಬೇಕಷ್ಟೆ. ಕರಣ್ ಸಖತ್ ಕೂಲ್ ಆಗಿ ತನ್ನ ಡಿಮ್ಯಾಂಡ್ ಅವಳ ಮುಂದೆ ಇಟ್ಟ. ಒಂದು ವೇಳೆ ನಾನು ನಿನ್ ಈ ಮಾತನ್ನ ರಿಜೆಕ್ಟ್ ಮಾಡಿದ್ರೆ ನೀನೇನ್ ಮಾಡ್ತೀಯ ಕರಣ್? ಕವನ ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ತಾ ಸವಾಲ್ ಹಾಕಿದ್ಲು. ಹೆಚ್ಚೇನೂ ಇಲ್ಲ ಅತ್ತಿಗೆ ಅವರೇ, ಸಿಂಪಲ್ ಮ್ಯಾಟರ್. ನಿನ್ನ ನಾಳೆಯ ಬೆಳಿಗ್ಗೆ ಆದಿತ್ಯ ಅಣ್ಣನ ಲೈಫ್ನಲ್ಲಿ ಕವನನ ಅಥವಾ ಕಾವ್ಯ ಆಗಿ ಇರುತ್ತೋ ಅಲ್ವೋ ಅನ್ನೋದು ಕೇವಲ ನಿನ್ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿದೆ ಅಷ್ಟೆ. ಕರಣ್ ಹೀಗೆ ಹೇಳ್ತಾ ತನ್ನ ಡ್ರಿಂಕ್ ಮುಗಿಸಿ ಖಾಲಿ ಗ್ಲಾಸ್ನ ಕವನ ಎದುರಿರೋ ಟೇಬಲ್ ಮೇಲೆ ಎಸ್ದ. ಅವಳನ್ನ ಪೂರ್ತಿ ಬೆಚ್ಚಗಿನ ನೋಟದಿಂದ ದಿಟ್ಟಿಸ್ದ. ತುಂಬಾ ಬೆಚ್ಚಗಾಗ್ತಿದೆ ಅಲ್ವಾ ಕರಣ್? ಕವನ ಒಂದು ಸರ್ಕಾಸ್ಟಿಕ್ ಸ್ಮೈಲ್ ಬೀರಿ ಅಲ್ಲಿಂದ ನಡೆದ್ಲು. ನಾಳೆ ಮಾರ್ನಿಂಗ್ ವರ್ಗೂ ನನಗೆ ಟೈಮ್ ಕೊಡು, ನಾನು ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿತೀನಿ. ಗ್ರೇಟ್, ನೀವು ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚು ಬುದ್ಧಿವಂತೆ ಅತ್ತಿಗೆ ಅವರೇ. ಕರಣ್ ಸಖತ್ ಖುಷಿಯಿಂದ ಆ ಅತ್ತಿಗೆ ಅನ್ನೋ ವರ್ಡ್ ಮೇಲೆ ಪೂರ್ತಿ ಸ್ಟ್ರೆಸ್ ಕೊಟ್ಟು ಹೇಳ್ದ. ಕವನ ಅವನ ಮಾತುಗಳನ್ನ ಪೂರ್ತಿ ಗಾಳಿಯಲ್ಲಿ ತೇಲಿ ಬಿಟ್ಟು ಬಾಗ್ಲು ತೆರೆದ್ಲು. ಹೋಗುವ ಮುಂಚೆ ಪೂರ್ತಿ ಆಟಿಟ್ಯೂಡ್ನಿಂದ ಅಂದ್ಲು, ನಾನ್ ಯಾರು, ನಾನ್ ಏನಲ್ಲ ಅನ್ನೋದು ನಿನಗೆ ಹೇಗೆ ಗೊತ್ತು ಮೈದ್ನ? ಜಸ್ಟ್ ವೇಟ್ ಅಂಡ್ ವಾಚ್. ಕವನ ಕರಣ್ ಕಡೆ ಒಂದು ಓರೆ ನೋಟ ಬೀರಿ ಅಲ್ಲಿಂದ ಪೂರ್ತಿ ಸ್ಟೈಲಿಶ್ ಆಗಿ ಹೊರಟೋದ್ಲು. ಮತ್ತೊಂದೆಡೆ ರಾಹುಲ್ ತನ್ನ ಕ್ಯಾಬಿನ್ ನಲ್ಲಿ ಕುಳಿತು ಮೀಶಾ ಬಗ್ಗೆನೆ ಪೂರ್ತಿ ಥಿಂಕ್ ಮಾಡ್ತಿದ್ದ. ಸಡನ್ ಆಗಿ ಫೋನ್ ರಿಂಗ್ ಆಯ್ತು. ಅವನು ಸ್ಕ್ರೀನ್ ನೋಡ್ದೇನೆ ಕಾಲ್ ಪಿಕ್ ಮಾಡಿ ಹಲೋ ಅಂದ. ಕವನ ಎಲ್ಲಿದ್ದಾಳೆ ರಾಹುಲ್?
ಅವಳು ಯಾಕೆ ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ? ಇನ್ನೊಂದ್ ಕಡೆಯಿಂದ ಆದಿತ್ಯನ ಸೀರಿಯಸ್ ವಾಯ್ಸ್ ಕೇಳಿಸ್ತು. ರಾಹುಲ್ ತನ್ನದೇ ಆಲೋಚನೆಗಳಲ್ಲಿ ಪೂರ್ತಿ ಲಾಸ್ಟ್ ಆಗಿದ್ರಿಂದ ಕವನ ಆಫೀಸಿಗೆ ಬಂದಿದ್ದಾಳ ಅಂತ ಉಲ್ಟಾ ಕೇಳ್ದ. ಏನ್ ಹೇಳ್ತಿದ್ಯಾ ರಾಹುಲ್? ಆದಿತ್ಯ ಪೂರ್ತಿ ಕನ್ಫ್ಯೂಸ್ಡ್ ವಾಯ್ಸ್ ನಲ್ಲಿ ಕೇಳ್ದ. ಬೆಳಿಗ್ಗೆಯಿಂದ ನಾನು ಅವಳನ್ನ ಆಫೀಸ್ನಲ್ಲಿ ನೋಡೇ ಇಲ್ಲ ಆದಿ. ಮೀಶಾಳನ್ನ ಹ್ಯಾಂಡಲ್ ಮಾಡು ಅಂತ ಅವಳು ನನಗೆ ಒಂದು ಮೆಸೇಜ್ ಕಳಿಸಿದ್ಲು ಅಷ್ಟೇ. ರಾಹುಲ್ ಕೂಡ ಪೂರ್ತಿ ಶಾಕ್ ಟೋನ್ ನಲ್ಲಿ ಹೇಳ್ದ. ಯಾಕೆ, ಏನಾಯ್ತು? ರಾಹುಲ್ ಕಳವಳ ವ್ಯಕ್ತಪಡಿಸಿ ಮತ್ತೆ ಕೇಳ್ದ. ಆಕ್ಚುಲಿ ಕವನ ಮಂಗಳೂರಿಗೆ ಬಂದ ತಕ್ಷಣ ತನ್ನ ಕೆಲ್ಸಕ್ಕೆ ರಿಸೈನ್ ಮಾಡ್ಬೇಕಿತ್ತು. ಆಮೇಲೆ ರಾಹುಲ್ ತನ್ನ ವಾಕ್ಯ ಪೂರ್ತಿ ಮಾಡೋ ಮುಂಚೆನೆ ಆದಿತ್ಯ ಫೋನ್ ಡಿಸ್ಕನೆಕ್ಟ್ ಮಾಡ್ದ. ಹಲೋ ಹಲೋ, ರಾಹುಲ್ ತನ್ನ ಫೋನ್ ಸ್ಕ್ರೀನ್ ನೋಡ್ತಾ ಪೂರ್ತಿ ಇರಿಟೇಟ್ ಆಗಿ ಹೇಳ್ದ. ಈ ಬ್ರದರ್ ಅಂಡ್ ಸಿಸ್ಟರ್ ನನ್ನ ಬಗ್ಗೆ ಏನ್ ಥಿಂಕ್ ಮಾಡ್ತಿದಾರ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಅವನು ಕೋಪದಿಂದ ಫೋನ್ನ ಟೇಬಲ್ ಮೇಲೆ ಎಸ್ದ. ಮೀಶಾ ಬಗ್ಗೆ ಯೋಚಿಸ್ತಾ ತನ್ನ ಕ್ಯಾಬಿನ್ ಒಳಗೆ ಪೂರ್ತಿ ಚಡಪಡಿಕೆಯಿಂದ ಓಡಾಡೋಕೆ ಸ್ಟಾರ್ಟ್ ಮಾಡ್ದ. ಅತ್ತ ಕಡೆ ಕರಣ್ನ ಮೀಟ್ ಮಾಡಿದ ಮೇಲೆ ಕವನ ಪೂರ್ತಿ ನಿಶ್ಚೇಷ್ಟಿತಳಾಗಿದ್ಲು. ಅವಳು ಕರಣ್ ಮುಂದೆ ಪೂರ್ತಿ ಸ್ಟ್ರಾಂಗ್ ಅಂತ ತೋರ್ಸೋಕೆ ಟ್ರೈ ಮಾಡಿದ್ರು ಉಳ್ಗಳಿಗೆ ಆದಿತ್ಯನನ್ನ ಕಳ್ಕೊಳ್ತೀನಿ ಅನ್ನೋ ಭಯ ಅವಳನ್ನ ಕಾಡ್ತಿತ್ತು. ಆ ಪೇನ್ ಕೇವಲ ಅವಳಿಗೆ ಮಾತ್ರ ಫೀಲ್ ಆಗ್ತಿತ್ತು. ಅವಳು ಹೋಟೆಲ್ನಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಒಂದು ಸೈಲೆಂಟ್ ಸ್ಪಾಟ್ ನಲ್ಲಿದ್ದ ಬೆಂಚ್ ಮೇಲೆ ಕುಳಿತುಕೊಂಡ್ಲು. ಅಲ್ಲಿ ಓಡಾಡ್ತಿರೋ ಜನರನ್ನ ನೋಡ್ತಾ ತನ್ನಂತಾನೆ ಒಂದು ಕ್ವೆಶನ್ ಕೇಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ಈಗ ನೀನೇನ್ ಮಾಡ್ತೀಯ ಕಾವ್ಯ? ನೀನು ಯಾವ ಕ್ಷಣಕ್ಕೆ ಹೆದರುತ್ತಿದ್ಯೋ ಆ ಮೂಮೆಂಟ್ ಈಗ ಬಂದೇ ಬಿಟ್ಟಿದೆ. ಕವನ ಒಂದು ಪೇನ್ಫುಲ್ ಸ್ಮೈಲ್ ಜೊತೆಗೆ ತನ್ನಲ್ಲೇ ಗೊಣಕೊಂಡ್ಲು. ನಂತರ ಒದ್ದೆಯಾದ ಕಣ್ಣುಗಳಿಂದ ತನ್ನನ್ನ ತಾನೇ ನೋಡ್ತಾ ನಕ್ಕಳು. ನಾಳೆ ಮಾರ್ನಿಂಗ್ ಆದಿತ್ಯ ರಾಜ್ಗೆ ಕಾವ್ಯಾಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ಲೇಬೇಕು. ನೀನ್ ಇಲ್ಲಿಗೆ ಬಂದಿರೋದು ಅದಕ್ಕೆ ಅಲ್ವಾ? ನಿನ್ನ ಇನ್ಸಲ್ಟ್ಗೆ ನಿನ್ನ ಹಸ್ಬೆಂಡ್ ಹತ್ರ ರಿವೆಂಜ್ ತಗೊಳಕ್ಕೆ. ಅವನ್ ನಿನ್ಗೆ ಕೊಟ್ಟ ಆ ನೋವನ್ನ ವಾಪಸ್ ಕೊಡೋಕ್ಕಲ್ವಾ? ಹೀಗೆ ಹೇಳ್ತಾ ಅವಳು ತನ್ನೊಳಗಿನ ಆತಂಕವನ್ನ ಕಂಟ್ರೋಲ್ ಮಾಡ್ಕೊಂಡ್ಲು. ಕವನ ಒಂದು ಆಳವಾದ ಉಸಿರು ತಗೊಂಡು ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಇನ್ ಮುಂದೆ ಈ ಸುಳ್ಳು ಬೇಡ. ಆದಿತ್ಯನ ಮಿತಿ ಇಲ್ಲದ ಪ್ರೀತಿಗೆ ಬದಲಾಗಿ ನಾನು ಅವನಿಗೆ ಈ ರೀತಿ ದ್ರೋಹ ಮಾಡಬಾರ್ದು. ನನ್ನ ವೀಕ್ನೆಸ್ನ ಬಳಸ್ಕೊಂಡು ಬೇರೆ ಯಾರು ಅವನಿಗೆ ನೋವು ಕೊಡೋಕೆ ನಾನ್ ಬಿಡಲ್ಲ. ಒಂದು ನಾನೇ ಆದಿತ್ಯನಿಗೆ ಕಾವ್ಯಳನ್ನ ಪರಿಚಯಿಸ್ಬೇಕು ಅಥವಾ ಕರಣ್ಗೆ ಆ ಚಾನ್ಸ್ ಕೊಡ್ಬೇಕು. ಈಗ ಯೋಚಿಸ್ತಾ ಅವಳು ತನ್ನ ಎದೆ ಮೇಲೆ ಕೈ ಇಟ್ಟು ಪೂರ್ತಿ ರೆಸ್ಟ್ಲೆಸ್ ಹಾರ್ಟ್ ಬೀಟ್ ಅನ್ನ ಫೀಲ್ ಮಾಡಿದ್ಲು. ಅವಳು ತನ್ನ ಹಾರ್ಟ್ಗೆ ಏನೋ ಎಕ್ಸ್ಪ್ಲೈನ್ ಮಾಡೋ ತರಹ ಆಲೋಚನೆಗಳಲ್ಲಿ ಕಳೆದು ಹೋದ್ಲು. ಅಷ್ಟರಲ್ಲಿ ಫೋನ್ನಲ್ಲಿ ಆದಿತ್ಯನ ಹೆಸರು ಮಿನುಗೋದನ್ನ ನೋಡಿ ಸ್ವಲ್ಪ ಸ್ಮೈಲ್ ಮಾಡ್ತಾ ಅವಳು ಕಾಲ್ ಪಿಕ್ ಮಾಡಿದ್ಲು. ಹಲೋ. ಏನ್ ಹಲೋ? ನೀನ್ ಎಲ್ಲಿದ್ಯಾ ಕವನ? ಆಫೀಸಲ್ಲಿ ಯಾಕಿಲ್ಲ? ನನ್ನ ಫೋನ್ ಕಾಲ್ಸ್ ಯಾಕೆ ಅಟೆಂಡ್ ಮಾಡ್ತಿಲ್ಲ? ಆದಿತ್ಯನ ವಾಯ್ಸ್ನಲ್ಲಿ ತನ್ನ ಬಗ್ಗೆ ಇರೋ ಆ ಒಂದು ಕೇರಿಂಗ್ ಅಂಡ್ ಆ ಪ್ರೊಟೆಕ್ಟಿವ್ ನೇಚರ್ ಕೇಳಿ ಕವನ ನಗ್ತಾನೆ ಕಣ್ಣೀರ್ ಹಾಕಿದ್ಲು. ನಾನೇನಾದ್ರೂ ನಿನ್ಗೆ ಜೋಕ್ ಹೇಳ್ತಿದ್ದೀನಾ? ಯಾಕೆ ಈ ತರ ನಗ್ತಿದ್ಯಾ? ಆದಿತ್ಯ ಪೂರ್ತಿ ಟೆನ್ಷನ್ ಅಲ್ಲಿ ಕೇಳ್ದ. ಇಲ್ಲ ಆದಿ, ನೀನನ್ನ ಈ ತರ ಕಿಟ್ಲೆ ಮಾಡೋದು ನನಗೆ ಸಖತ್ ಇಷ್ಟ. ಕವನ ತನ್ನ ಕಣ್ಣೀರ್ ಒರೆಸ್ಕೊಳ್ತಾ ಚೇಷ್ಟೆಯ ಸ್ವರದಲ್ಲಿ ಹೇಳಿದ್ಲು. ನನ್ಗೆ ಈಗ ಜೋಕ್ ಮಾಡೋ ಮೂಡಿಲ್ಲ ಕವನ. ಮೊದಲು ನೀನ್ ಎಲ್ಲಿದ್ಯಾ ಅಂತ ಹೇಳು. ನೀನ್ ಬೆಳಿಗ್ಗೆಯಿಂದ ಆಫೀಸ್ನಲ್ಲೇ ಇಲ್ವಂತೆ ಅಲ್ವಾ? ಆದಿತ್ಯ ಪೂರ್ತಿ ಕೋಪದಿಂದ ಕೇಳ್ದ. ಅಷ್ಟೊಂದು ವರಿ ಮಾಡ್ಕೋಬೇಡ ಆದಿ. ನಾನೇನ್ ಸಣ್ಣ ಹುಡುಗಿ ಅಲ್ಲ. ನಾನು ಜಸ್ಟ್ ಮಾರ್ಕೆಟ್ಗೆ ಬಂದಿದ್ದೀನಿ. ಮನೆಗೆ ಬೇಕಾದ ಕೆಲವು ವಸ್ತುಗಳನ್ನ ಪರ್ಚೇಸ್ ಮಾಡಬೇಕಿತ್ತು. ಕವನ ಸುಳ್ಳಿನಲ್ಲೇ ಸತ್ಯವನ್ನ ಮರೆಮಾಚ್ತಾ ಎಕ್ಸ್ಪ್ಲೈನ್ ಮಾಡಿದ್ಲು. ನಿನ್ಗೆ ಮಾರ್ಕೆಟ್ಗೆ ಹೋಗೋ ಅವಶ್ಯಕತೆ ಇತ್ತ ಕವನ? ಹೋಗೋದಿದ್ರೆ ನನ್ನ ಕಾರ್ ತಗೊಂಡು ಹೋಗ್ಬೋದಿತ್ತು ಅಲ್ವಾ? ಅಟ್ಲೀಸ್ಟ್ ಫೋನ್ ಆದ್ರೂ ಪಿಕ್ ಮಾಡ್ಬೇಕಿತ್ತು. ಈ ಕೆಲವು ಸೆಕೆಂಡ್ಗಳಲ್ಲಿ ನೀನು ನನ್ನ ಜೀವನೇ ಹಿಂಡ್ಬಿಟ್ಟೆ. ನೀ ನನ್ನ ಪ್ರೀತಿ ಅಲ್ವಾ? ಯಾಕೆ ಹೀಗೆ ಮಾಡ್ತೀಯಾ? ಕವನ ಮಾತು ಕೇಳಿ ಆದಿತ್ಯ ಸ್ವಲ್ಪ ಸಮಾಧಾನವಾಗಿ ಕೇಳ್ದ. ನಿನ್ ಪ್ರೀತಿ ನಿನ್ಗೋಸ್ಕರ ಒಂದು ಸ್ಪೆಷಲ್ ಸರ್ಪ್ರೈಸ್ ಪ್ಲಾನ್ ಮಾಡೋದ್ರಲ್ಲಿ ಪೂರ್ತಿ ಬ್ಯುಸಿ ಆಗಿದ್ಲು ಆದಿ. ತನ್ನೊಳಗಿರೋ ಆ ಪೇನ್ ಮರೆಮಾಚಿ ಕವನ ನಗ್ತಾ ಸುಳ್ಳನ್ನೇ ಸಿಹಿಯಾಗಿ ಹೇಳಿದ್ಲು. ಸರ್ಪ್ರೈಸ್? ಎಂತ ಸರ್ಪ್ರೈಸ್ ಅದು ಕವನ?
ಆದಿತ್ಯ ಪೂರ್ತಿ ಕನ್ಫ್ಯೂಷನ್ ನಿಂದ ಕೇಳ್ದ. ಅದು ಸರ್ಪ್ರೈಸ್ ಆದಿ, ಅದನ್ನ ಈಗ್ಲೇ ಹೇಳೋಕ್ ಬರಲ್ಲ. ಕವನ ಪೂರ್ತಿ ರಹಸ್ಯವಾಗಿ ಹೇಳಿದ್ಲು. ಆದಿತ್ಯ ಇನ್ನೇನೋ ಕೇಳಕ್ ಹೋದ. ಅಷ್ಟ್ರಲ್ಲಿ ಅವಳು ಐ ಲವ್ ಯು ಆದಿ ಅಂತ ಹೇಳಿ ಪೂರ್ತಿ ಎಕ್ಸೈಟ್ಮೆಂಟ್ ನಿಂದ ಫೋನ್ಗೆ ಒಂದು ಕಿಸ್ ಕೊಟ್ಟು ಕಾಲ್ ಕಟ್ ಮಾಡಿದ್ಲು. ತನ್ನ ಕೈಯಲ್ಲಿದ್ದ ಫೋನ್ ಸ್ಕ್ರೀನ್ ನೋಡ್ತಾ ಆದಿತ್ಯ ನಕ್ಕ. ಆನ್ ಮೈ ಫೇಸ್, ಫೋನ್ ಕಟ್ ಮಾಡೋ ಧೈರ್ಯ ಇರೋ ಏಕೈಕ ಪರ್ಸನ್ ಅಂದ್ರೆ ಅದು ನೀನ್ ಮಾತ್ರ ಕವನ. ಹೀಗೆ ಹೇಳ್ತಾ ಅವನು ಒಂದು ಸರ್ಕಾಸ್ಟಿಕ್ ಸ್ಮೈಲ್ ಕೊಟ್ಟ. ಇತ್ತ ಕವನ ಫೋನ್ನಲ್ಲಿದ್ದ ಆದಿತ್ಯನ ಫೋಟೋ ನೋಡ್ತಾ ಅದಕ್ಕೆ ಮುತ್ತಿಕ್ಕದ್ಲು. ಮಿಸ್ಟರ್ ಹಸ್ಬೆಂಡ್, ಇವತ್ತಿನ ನೈಟ್ ನಮ್ಮ ಲೈಫ್ನ ಅತ್ಯಂತ ಬ್ಯೂಟಿಫುಲ್ ನೈಟ್ ಆಗಲಿದೆ. ಜಸ್ಟ್ ವೇಟ್ ಅಂಡ್ ವಾಚ್. ಆದಿತ್ಯನ ಜೊತೆ ಮಾತಾಡಿದ್ಮೇಲೆ ರಾಹುಲ್ ನಿಶಾಳನ್ನ ಮೀಟ್ ಮಾಡೋಕೆ ಸೀದಾ ಆದಿತ್ಯನ ಕ್ಯಾಬಿನ್ಗೆ ಬಂದ. ಅವಳು ಸೋಫಾ ಮೇಲೆ ಕೂತು ಯಾರ ಜೊತೆಗೋ ಪೂರ್ತಿ ಸೀರಿಯಸ್ ಆಗಿ ಮಾತಾಡ್ತಿದ್ಲು. ಆ ಕಾನ್ವರ್ಸೇಷನ್ ಎಂಡ್ ಮಾಡ್ತಾ ಮೀಶಾ ಓಕೆ ಡ್ಯಾಡ್ ಅಂತ ಸಿಂಪಲ್ ಆಗಿ ಹೇಳಿ ಕಾಲ್ ಕಟ್ ಮಾಡಿದ್ಲು. ಫೋನ್ನ ಸೈಡ್ ಎಸ್ತು ವಿಂಡೋ ಹತ್ರ ಹೋಗಿ ನಿಂತ್ಕೊಂಡ್ಲು. ರಾಹುಲ್ ಒಂದ್ ವರ್ಡ್ ಮಾತಾಡ್ದೆ ಸೈಲೆಂಟ್ ಆಗಿ ನಿಂತು ಕಣ್ಣೀರ್ ಹಾಕ್ತಿದ್ದ ಮೀಶಾಳನ್ನ ಪೂರ್ತಿ ಇಂಟೆನ್ಸ್ ಲುಕ್ ನಿಂದ ದಿಟ್ಟಿಸ್ತಿದ್ದ. ರಾಹುಲ್ ಅವಳ ಕಣ್ಣೀರ್ ಒರ್ಸೋಕೆ ಕೈ ಚಾಚಾಗ ಮೀಶಾ ಪೂರ್ತಿ ಆಂಗ್ರಿ ರಿಯಾಕ್ಷನ್ ನಿಂದ ಅವನ್ ಕೈ ಕೊಡ್ಬೋದ್ಲು. ರಾಹುಲ್ ಒಂದ್ ಸಣ್ಣ ಸ್ಮೈಲ್ ಕೊಟ್ಟು ಮತ್ತೆ ಟ್ರೈ ಮಾಡ್ದ. ಆದ್ರೆ ಮೀಶಾ ಮತ್ತೆ ಅವನನ್ನ ಪುಷ್ ಮಾಡಿದ್ಲು. ರಾಹುಲ್ ಇದನ್ನೇ ಕಂಟಿನ್ಯೂ ಮಾಡ್ತಿದ್ದಾಗ ಮೀಶಾ ಅವನನ್ನೇ ದಿಟ್ಟಿಸಿ ನೋಡಿದ್ಲು. ಅವಳ ಕಣ್ಣಲ್ಲಿ ನೀರು ಇನ್ನೂ ಅರಿತಲೇ ಇತ್ತು. ರಾಹುಲ್ ತನ್ನ ಜೇಬಿಂದ ಹ್ಯಾಂಡ್ ಕರ್ಚೀಫ್ ತೆಗೆದು ಅವಳಿಗೆ ಕೊಟ್ಟ. ಮೀಶಾ ಅದನ್ನ ಒಮ್ಮೆ ನೋಡಿ ಮತ್ತೆ ಮುಖ ತಿರುಗಿಸ್ಕೊಂಡು ಹೊರಗ್ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ರಾಹುಲ್ ಅವಳ ಹತ್ರ ಬಂದು ಪೂರ್ತಿ ಹತ್ತಿರವಾಗಿ ಕಿವಿಯಲ್ಲಿ ಪಿಸ್ಗುಡ್ದ. ನಿನ್ಗೆ ಸಿಕ್ಕಾಬಟ್ಟೆ ಕೋಪ ಬಂದಿದೆ ಅನ್ನೋದು ನನಗೆ ಗೊತ್ತು ಮೀಶಾ, ಆದ್ರೆ ಅಟ್ಲೀಸ್ಟ್ ರೀಸನ್ ಹೇಳು. ನಂತರ ಅವಳನ್ನ ತನ್ನ ಕಡೆಗೆ ಹೇಳ್ಕೊಂಡು ಸಮಾಧಾನ ಮಾಡ್ತಾ ಹೇಳ್ದ. ಮದ್ವೆ ಅನ್ನೋದು ಲೈಫ್ನ ತುಂಬಾ ದೊಡ್ಡ ನಿರ್ಧಾರ ಮೀಶಾ, ಇಷ್ಟು ಸಡನ್ ಆಗಿ ಅಂದ್ರೆ ಹೇಗೆ? ರಾಹುಲ್ ತನ್ನ ಮಾತು ಪೂರ್ತಿ ಮಾಡೋ ಮುಂಚೆನೆ ಮೀಶಾ ಅವನ ಕೈಯನ್ನ ತನ್ನ ಲಿಪ್ಸ್ ಮೇಲೆ ಇಟ್ಟು ಸೈಲೆಂಟ್ ಮಾಡಿದ್ಲು. ಇದಷ್ಟು ದೊಡ್ಡ ಡಿಸಿಷನ್ ಏನು ಅಲ್ಲ ರಾಹುಲ್, ನನ್ನ ಡ್ಯಾಡ್ ಇದನ್ನ ಜಸ್ಟ್ 1 ಸೆಕೆಂಡ್ ನಲ್ಲಿ ತಗೊಂಡ್ಬಿಟ್ಟಿದ್ದಾರೆ. ಮದ್ವೆ ಆಗೋ ಡಿಸಿಷನ್ನ ಯಾರಿಗ್ ಮೀಶಾ? ರಾಹುಲ್ ಪೂರ್ತಿ ವರಿಡ್ ಟೋನ್ ಅಲ್ಲಿ ಕೇಳ್ದ. ಮೀಶಾ ಏನು ಹೇಳ್ದೆ ಅಲ್ಲಿಂದ ಹೋಗೋಕೆ ಟ್ರೈ ಮಾಡಿದ್ಲು. ಆದ್ರೆ ರಾಹುಲ್ ಅವಳ ಕೈ ಹಿಡಿದು ತನ್ನ ಕಡೆ ಹೇಳ್ಕೊಂಡು ಬಿಗಿಯಾಗಿ ಅಪ್ಕೊಂಡ. ನಾನು ನಿನ್ಗೇನೋ ಕೇಳ್ತಿದ್ದೀನಿ ಮೀಶಾ, ಆನ್ಸರ್ ಮಾಡು. ಇನ್ 2 ದಿನದಲ್ಲಿ ನನ್ನ ಎಂಗೇಜ್ಮೆಂಟ್ ಇದೆ, ಮತ್ತೆ 2 ತಿಂಗಳಲ್ಲಿ ಮದ್ವೆ. ರಾಹುಲ್ ಎದೆ ಮೇಲೆ ತಲೆ ಇಟ್ಟು ಅಪ್ಪಿಕೊಂಡ ಸ್ಥಿತಿಯಲ್ಲೇ ಮೀಶಾ ಪೂರ್ತಿ ನೋವಿನಿಂದ ಆನ್ಸರ್ ಮಾಡಿದ್ಲು. ವಾಟ್? ರಾಹುಲ್ ಅವಳನ್ನ ತನ್ನಿಂದ ಸ್ವಲ್ಪ ದೂರ ಮಾಡಿ ಪೂರ್ತಿ ಶಾಕ್ ವಾಯ್ಸ್ನಲ್ಲಿ ಕೇಳ್ದ. ಡ್ಯಾಡ್ ಅವ್ರ ಫ್ರೆಂಡ್ ಮಗನ ಜೊತೆ ನನ್ನ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಮದ್ವೆ ಆದ್ಮೇಲೆ ನನ್ನನ್ನ ಅವ್ರ ಜೊತೆ USA ಕರ್ಕೊಂಡು ಹೋಗ್ತಾರೆ. ಮೀಶಾ ತನ್ನ ನೋವನ್ನ ಒಂದು ಸರ್ಕಾಸ್ಟಿಕ್ ಸ್ಮೈಲ್ ನಲ್ಲಿ ಹೇಳ್ತಾ ಕಂಟಿನ್ಯೂ ಮಾಡಿದ್ಲು. ಇದಕ್ಕೆ ಪ್ರತಿಯಾಗಿ ನಮ್ಮ ಅಮ್ಮನ್ಗೆ ಸಿಕ್ಕಾಬಟ್ಟೆ ಹಣ ಸಿಗುತ್ತೆ, ಮತ್ತೆ ಕರಣ್ ಅಣ್ಣನ್ಗೆ ಒಂದು ಬಿಗ್ ಪ್ರಾಜೆಕ್ಟ್ ಸಿಗುತ್ತೆ. ಮೀಶಾ ರಾಹುಲ್ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ತಾ ಸತ್ಯ ಹೇಳ್ತಿದ್ರೆ ರಾಹುಲ್ ಮಾತ್ರ ಮಾತು ಬಾರ್ದೆ ಸೈಲೆಂಟ್ ಅಂಡ್ ಸ್ಪೀಚ್ಲೆಸ್ ಆಗಿ ನಿಂತಿದ್ದ. ರಾಹುಲ್ ಮಾತು ಬಾರ್ದೆ ಸೈಲೆಂಟ್ ಆಗಿರೋದನ್ನ ನೋಡಿ ಮೀಶಾ ಅವನ ಕೆನ್ನೆ ಮೇಲೆ ಕೈ ಇಟ್ಟು ಒಂದ್ ಸಣ್ಣ ಸ್ಮೈಲ್ ಕೊಟ್ಲು. ನೀನೀಗ ಹ್ಯಾಪಿ ಅಲ್ವಾ? ನಾನಿನ್ನ ಇಷ್ಟು ದಿನ ಪೂರ್ತಿ ಟ್ರಬಲ್ ಮಾಡ್ತಿದ್ದೆ ಅಲ್ವಾ? ನೋಡು, ಇವತ್ತು ನನ್ನಿಂದ ಪರ್ಮನೆಂಟ್ ಆಗಿ ದೂರ ಹೋಗ್ತಿದ್ದೀನಿ. ಮತ್ತೆ ತನ್ನ ವಾಚ್ ನೋಡ್ತಾ ಮೀಶಾ ಕಂಟಿನ್ಯೂ ಮಾಡಿದ್ಲು. ನಮ್ಮಣ್ಣ ಬಂದಾಗ ಅವನಿಗೆ ಹೇಳು ನಾನು ಅವನಿಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಿದ್ದೆ ಅಂತ. ಡ್ಯಾಡ್ ನನಗೆ ಬೇಗ ಮನೆಗೆ ಬರೋಕೆ ಹೇಳ್ತಿದ್ದಾರೆ, ನಾನೀಗ ಫ್ಲೈಟ್ ಕ್ಯಾಚ್ ಮಾಡಬೇಕು. ಹೀಗೆ ಹೇಳ್ತಾ ಅವಳು ಹೊರಗೆ ನಡೆಯೋಕೆ ಸ್ಟಾರ್ಟ್ ಮಾಡಿದ್ಲು. ಬಾಗಿಲ ಹತ್ರ ಹೋಗಿ ತನ್ನ ಹೆಜ್ಜೆಗಳನ್ನ ನಿಲ್ಲಿಸಿ ಅವಳು ಹಿಂದೆ ತಿರುಗಿ ರಾಹುಲ್ ಕಡೆ ನೋಡಿದ್ಲು. ರಾಹುಲ್ ಕಣ್ಣಲ್ಲಿ ಥೌಸಂಡ್ಸ್ ಆಫ್ ಕನ್ಫ್ಯೂಷನ್ಸ್ ಮತ್ತೆ ಅಶಾಂತಿ ಎದ್ದು ಕಾಣಿಸ್ತಾ ಇತ್ತು. ಅವನು ಅವಳನ್ನೇ ದಿಟ್ಟಿಸಿ ನೋಡ್ತಿದ್ದ. ಸಡನ್ ಆಗಿ ಮೀಶಾ ಓಡ್ ಬಂದು ರಾಹುಲ್ನ ಗಟ್ಟಿಯಾಗಿ ಅಪ್ಕೊಂಡ್ಲು. ಅವನ ಬಾಹುಗಳಲ್ಲಿ ಪೂರ್ತಿ ಕರಗು ಹೋಗ್ತಾ ಒಂದು ಆಳ್ವಾದ ಉಸಿರು ತಗೊಂಡು ಅವನ ಕಿವಿಲಿ ಪಿಸ್ಬಿಟ್ಟಿದ್ಲು.
ನನ್ನ ಲೈಫ್ ಎಂಡ್ ಆಗೋವರೆಗೂ ನಾನು ನಿನ್ನನ್ನ ಮಿಸ್ ಮಾಡ್ಕೊಳ್ತೀನಿ ರಾಹುಲ್. ಬಾಯ್. ಹೀಗೆ ಹೇಳ್ತಾ ಅವಳು ರಾಹುಲ್ ತುಟಿಗಳಿಗೆ ಒಂದು ಕಿಸ್ ಮಾಡಿ ಅಲ್ಲಿಂದ ಸ್ಪೀಡ್ ಆಗಿ ಹೊರಟೋದ್ಲು. ರಾಹುಲ್ ಮಾತ್ರ ಕಲ್ಲಾದಂತೆ ಅವಳನ್ನೇ ನೋಡ್ತಾ ಹಾಗೆ ನಿಂತಿದ್ದ.